ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಮಂಗಳೂರು ಶೈಲಿಯ ಚಿಕನ್ ಗ್ರೇವಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದಂತೂ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರ್ ಅಂತಲೇ ಹೇಳ್ಬೋದು. ಹಾಗೆ ಇಡ್ಲಿ ದೋಸೆಗೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ಮೆಂತೆಕಾಳು, ಜೀರಿಗೆ, ಏಲಕ್ಕಿ, ಲವಂಗ, ದಾಲ್ಚಿನ್ನಿಯನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜು ಈರುಳ್ಳಿ, ಒಂದು ಮುಷ್ಟಿಯಾಗುವಷ್ಟು ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಒಣಮೆಣಸಿನ್ಕಾಯನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ನಾವು ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಕೂಡ ಸೇರಿಸ್ಕೋಬೇಕು. ಸ್ವಲ್ಪ ಧನಿಯಾ ಕಾಳು ಇದಕ್ಕೆ ಜಾಸ್ತಿನೇ ಹಾಕಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ 3 ಚಮಚದಷ್ಟು ಧನಿಯಾ ಕಾಳು ಹಾಕಿ ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಟೊಮೆಟೊ ಹಾಕಬಾರ್ದು, ಹುಣಸೆ ಹಣ್ಣನ್ನು ಹಾಕಬೇಕು. ನಾನಿಲ್ಲಿ ಹುಳಿಗೆ ಎಷ್ಟು ಬೇಕಲ್ಲ ಅಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನಾನು ಗ್ಯಾಸನ್ನು ಆಫ್ ಮಾಡಿ ಇದರಲ್ಲಿರುವಂಥ ಮಸಾಲೆ ಎಲ್ಲವನ್ನು ಸೈಡ್ಗೆ ಇಡ್ತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ, ಯಾಕಂದರೆ ಸ್ವಲ್ಪ ಹೊತ್ತಿದು ತಣ್ಣಗಾಗಬೇಕು. ಅದೇ ಬಾಣಲಿಯಲ್ಲಿ ನಾನು ಅರ್ಧ ಹೋಳು ತೆಂಗಿನಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ, ತುರಿದ್ಬಿಟ್ಟು. ನಿಮಗೆ ಗ್ರೇವಿಗೆ ಅನುಸಾರವಾಗಿ ನೀವು ಸೇರಿಸ್ಕೋಬೋದು. ಸ್ವಲ್ಪ ಅರಿಶಿಣ ಹಾಕಿ ಇದನ್ನು ಕೂಡ ಘಮ ಅಂತ ಪರಿಮಳ ಬರುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಕೆಲವರು ತೆಂಗಿನ ಹಾಲನ್ನು ಕೂಡ ಸೇರಿಸ್ತಾರೆ. ಸೊ ಬೇಕಂದರೆ ನೀವು ತೆಂಗಿನ ಹಾಲನ್ನು ಕೂಡ ಸೇರಿಸ್ಕೋಬೋದು ಎಕ್ಸ್ಟ್ರಾ. ನಂತರ ಇದಕ್ಕೆ ಹುರಿದಿರುವಂಥ ಎಲ್ಲ ಮಸಾಲೆಯನ್ನು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು. ಈಗ ನಾನಿಲ್ಲಿ ಇನ್ನೊಂದು ಪಾತ್ರೆಯಲ್ಲಿ 3 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಅರ್ಧ kg ಆಗುವಷ್ಟು ಚಿಕನನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ನಾವು ಹಾಗೆ ಬೇಯಿಸ್ಕೋಬೇಕು. ಈಗಿಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಒಂದೇ ರೀತಿಯ ಚಿಕನ್ ಸಾಂಬಾರು ತಿಂದು ಬೇಜಾರಾಗುತ್ತಲ್ವ, ಆವಾಗ ಏನಾದರೂ ನೀವು ಈ ರೀತಿ ಮಾಡಿ ನೋಡಿ. ಸ್ವಲ್ಪ ಖಾರ ಹುಳಿ ಮುಂದಿದ್ರೆ ಸಾಕು. ಈ ಗ್ರೇವಿಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈಗಿಲ್ಲಿ ಚಿಕನ್ ಕೂಡ ಚೆನ್ನಾಗಿ ಕುಕ್ ಆಗಿದೆ, ಒಂದು 50%. ಈಗ ರುಬ್ಬಿಟ್ಟಿರುವಂಥ ಮಸಾಲೆಯನ್ನೆಲ್ಲ ಸೇರಿಸ್ಕೋಬೇಕು. ನಾನು ಇದಕ್ಕೆ ಬಿಸಿನೀರನ್ನೇ ಸೇರಿಸ್ತಾ ಇದ್ದೀನಿ. ಯಾವುದೇ ನಾವು ಗ್ರೇವಿ ಮಾಡಿದರೂ ಈ ರೀತಿ ಮಸಾಲೆ ಎಲ್ಲ ಹುರಿದಿರ್ತೀವಲ್ವ, ಅದರದ್ದು ಟೇಸ್ಟ್ ಹೋಗಬಾರ್ದಂತ ಸೊ ಬಿಸಿನೀರನ್ನೇ ಸೇರಿಸ್ಕೋಬೇಕು. ನಿಮಗೆ ಎಷ್ಟು ಗಟ್ಟಿ ಬೇಕಲ್ವ ಅಷ್ಟು ನೀರನ್ನು ಕಡಿಮೆ, ಜಾಸ್ತಿ ಬೇಕಾದ್ರೆ ಜಾಸ್ತಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಕುಕ್ ಮಾಡ್ಕೊಳ್ಳಿ. ಇದರ ಜೊತೆಗೆ ನಾನಿಲ್ಲಿ ದೋಸೆ ಕೂಡ ಮಾಡ್ಕೋತಾ ಇದ್ದೀನಿ. ಈ ಸಾಂಬಾರು ಜೊತೆಗೆ ದೋಸೆ, ಇಡ್ಲಿ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಮುದ್ದೆಗೆ ಕೂಡ ತುಂಬ ಚೆನ್ನಾಗಿ ಕಾಂಬಿನೇಷನು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾಕು. ಸೂಪರಾಗಿ ಮಂಗಳೂರು ಶೈಲಿಯ ಚಿಕನ್ ಸಾಂಬಾರು ಅಥವಾ ಚಿಕನ್ ಗ್ರೇವಿ ಇಲ್ಲಿ ರೆಡಿ ಆಯಿತು. ನೋಡ್ತಾ ಇರ್ಬೋದು, ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಚಿಕನ್ ಸಾಂಬಾರು ಅಂತಲೇ ಹೇಳ್ತೀನಿ. ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಗ್ರೇವಿ ಆಗ್ತಿತ್ತದು. ಸೊ ದೋಸೆ ಜೊತೆಗೆ ಸ್ವಲ್ಪ ತಿಳಿ ಇರಲಿ ಅಂತಲೇ ನಾನು ನೀರನ್ನು ಜಾಸ್ತಿ ಹಾಕಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.